ಕೋಪದಲ್ಲಿ ಏನಾದ್ರು ಅಂದ್ರೆ ಈಕೆ ಮನೆಯವರು ಮಾಡಿರೋ ಅವಮಾನಕ್ಕಿಂತ ದೊಡ್ಡದೇನಲ್ಲ ಅದು. ಅದೇನಾದ್ರೂ ಆಗ್ಲಿ, ನಾನು ಹೇಗಾದ್ರೂ ಮಾಡಿ ಊರು ಸೇರ್ಕೊಳ್ಳೇಬೇಕು. ಅಣ್ಣ, ಏನಮ್ಮ? ಅದು ನಂದು ಚಾಮರಾಜನಗರ. ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಆದ್ರೆ ಕಳ್ಳರು ಬಂದು ಬ್ಯಾಗ್ನ ಕಿತ್ಕೊಂಡು ಹೊರಟೋದ್ರು. ಅದರಲ್ಲಿ ದುಡ್ಡು, ನನ್ನ ಫೋನು, ನನ್ನ ಬಟ್ಟೆ ಎಲ್ಲ ಇತ್ತು. ಅದಕ್ಕೆ ನಾನು ಹೋಗಿ ಅವ್ರನ್ನ ಹುಡುಕಿ ನಿನ್ ದುಡ್ಡು ವಾಪಸ್ ತರ್ಬೇಕಾ? ಅದೆಲ್ಲ ಏನು ಬೇಡ ಅಣ್ಣ. ಆದ್ರೆ ಊರಿಗೆ ಹೋಗೋದಕ್ಕೆ ಬಸ್ಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ರೆ ಸಾಕು. ನಾನು ಊರ್ ಸೇರ್ಕೊಂಡ್ಮೇಲೆ ನಿಮ್ ದುಡ್ಡನ್ನ ನಿಮಗ್ ತಲುಪಿಸ್ಬಿಡ್ತೀನಿ. ಅಯ್ಯೋ, ಈ ತರ ಕತೆಗಳು ಬೇಕಾದಷ್ಟು ಕೇಳಿದೀನಿ ಬಿಡಮ್ಮ. ಈ ತರ ಕತೆ ಹೇಳಿ ದುಡ್ಡು ಇಸ್ಕೊಳ್ಳೋದು ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ ಬಿಡಮ್ಮ. ಅಯ್ಯೋ, ಹಾಗಲ್ಲ ಅಣ್ಣ. ನಾನು ನಿಜ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ತೊಂದ್ರೆಲಿದ್ದೀನಿ. ದಯವಿಟ್ಟು ಸಹಾಯ ಮಾಡಿ. ಅಲ್ಲಮ್ಮ, ನೋಡೋದಕ್ಕೆ ಇಷ್ಟು ಚೆನ್ನಾಗಿದ್ದೀರಾ. ಕಷ್ಟಪಟ್ಟು ದುಡ್ಕೊಂಡು ತಿನ್ನೋದ್ ಬಿಟ್ಟು ಇದೇನಿದು ಹೊಸ್ದಾಗಿ ನಾಟಕ ಮಾಡ್ತಿದ್ದೀರಾ? ಹೋಗಮ್ಮ, ಹೋಗಿ ಬೇಜಾನ್ ನೋಡಿದೀವಿ ನಾವು. ಇಲ್ಲ ಅಕ್ಕ, ನಾನು ನಾಟಕ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ, ಹೋಗಮ್ಮ ಹೋಗು, ನೋಡಿದೀವಿ ನಿಮ್ಮಂತವ್ರನ್ನ. ಹೋಗು. ಅಣ್ಣ ನೋಡಮ್ಮ, ನಾನೇ ನಿದ್ದೆ ಕೆಟ್ಟು ರಾತ್ರಿ ಎಲ್ಲ ಟೀ ಮಾರಿ ದುಡಿತಾ ಇದ್ದೀನಿ. ಅಂಥದ್ರಲ್ಲಿ ನಿನಗೆ ಸಹಾಯ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲಮ್ಮ. ಹೋಗಮ್ಮ. ಅಲ್ಲ, ಆಗಲ್ಲ, ಹೋಗಮ್ಮ ಹೋಗಮ್ಮ. ಅಣ್ಣ, ಅದು ನಮ್ಮೂರು ಚಾಮರಾಜನಗರ. ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಆದ್ರೆ ಕಳ್ಳರು ಬಂದು ನನ್ನ ದುಡ್ಡನ್ನ ಕಿತ್ಕೊಂಡು ಹೊರಟೋದ್ರು. ದಯವಿಟ್ಟು ಒಂದ್ ಸ್ವಲ್ಪ ದುಡ್ಡು ಸಹಾಯ ಮಾಡ್ತೀರಾ? ದುಡ್ಡ? ನಾವು ದುಡ್ಡು ಗಿಟ್ ಕೊಡೋದಿಲ್ಲಮ್ಮ. ನೋಡಮ್ಮ, ಬೇಕಾದ್ರೆ ಬನ್ನು ಟೀ ಹೇಳ್ತೀನಿ, ಕುಡ್ಕೊಂಡು ಹೋಯ್ತಾ ಇರು. ಅಣ್ಣ, ನನ್ಗದೆಲ್ಲ ಬೇಡ ಅಣ್ಣ. ಒಂದ್ ಸ್ವಲ್ಪ ದುಡ್ಡಿದ್ರೆ ಕೊಡಿ ಸಾಕು. ದುಡ್ಡಿಲ್ಲ ಅಂತ ಹೇಳಿದ್ನಲ್ಲಮ್ಮ. ಹೋಗಮ್ಮ.